ನಮಸ್ಕಾರ ಸ್ನೇಹಿತರೆ. ಕನ್ನಡ ಸಾಹಿತ್ಯದ ಆಕಾಶದಲ್ಲಿ ನಕ್ಷತ್ರದಂತೆ ಹೊಳೆಯುವ ಮಹಾನ್ ಸಾಹಿತಿ, ಕನ್ನಡ ಸಣ್ಣಕಥೆಯ ಪಿತಾಮಹ ಎಂದು ಕರೆಸಿಕೊಳ್ಳುವವರು. ಸರಳತೆ, ಗಂಭೀರತೆ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಈ ವಿಡಿಯೋದಲ್ಲಿ ನಾನು ಮಾಸ್ತಿ ಅವರ ಜೀವನ, ಸಾಹಿತ್ಯ ಸೇವೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಯನ್ನು ತಿಳಿಸಿಕೊಡುತ್ತಿದ್ದೇನೆ. ಬಾಲ್ಯ ಮತ್ತು ಜನನ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 1891 ಜೂನ್ 6 ಕರ್ನಾಟಕದ ಕೋಲಾರ ಜಿಲ್ಲೆಯ ಮಾಸ್ತಿ ಗ್ರಾಮದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಶ್ರೀನಿವಾಸ ಶಾಸ್ತ್ರಿ. ಜನ್ಮಸ್ಥಳದ ಹೆಸರಿನಿಂದಲೇ ಅವರು ಮುಂದೆ ಮಾಸ್ತಿ ಎಂದು ಪ್ರಸಿದ್ಧರಾದರು. ಬಾಲ್ಯದಲ್ಲಿ ಸಾಹಿತ್ಯದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಮಾಸ್ತಿ ಪಾರಂಪರಿಕ ಮೌಲ್ಯಗಳು ಮತ್ತು ಶಿಸ್ತಿನ ವಾತಾವರಣದಲ್ಲಿ ಬೆಳೆದರು. ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಾಸ. ಮಾಸ್ತಿ ಅವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮೈಸೂರು ಮತ್ತು ಮದ್ರಾಸಿನಲ್ಲಿ ಪಡೆದರು. ಇಂಗ್ಲಿಷ್ ಸಾಹಿತ್ಯ, ಭಾರತೀಯ ತತ್ವಚಿಂತನೆ ಮತ್ತು ಸಂಸ್ಕೃತ ಸಾಹಿತ್ಯದ ಪ್ರಭಾವ ಅವರ ಚಿಂತನೆ ಮತ್ತು ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಹಂತದಲ್ಲೇ ಮಾಸ್ತಿ ಅವರ ಗಂಭೀರ, ಸಂಯಮಿತ ಮತ್ತು ಆಳವಾದ ವ್ಯಕ್ತಿತ್ವ ರೂಪುಗೊಂಡಿತು. ಉದ್ಯೋಗ ಜೀವನ. ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮೈಸೂರು ರಾಜ್ಯ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ಆಡಳಿತಾತ್ಮಕ ಹುದ್ದೆಯಲ್ಲಿದ್ದರೂ ಸಾಹಿತ್ಯದೊಂದಿಗೆ ಅವರ ನಂಟು ಎಂದಿಗೂ ಕಡಿದಿರಲಿಲ್ಲ. ನಿವೃತ್ತಿಯ ನಂತರ ಅವರು ಸಂಪೂರ್ಣವಾಗಿ ಸಾಹಿತ್ಯ ಸೇವೆಗೆ ತಮ್ಮ ಜೀವನವನ್ನು ಅರ್ಪಿಸಿದರು. ಸಾಹಿತ್ಯ ಪ್ರವೇಶ. ಮಾಸ್ತಿ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಮುಖ್ಯವಾಗಿ ಸಣ್ಣ ಕಥೆಗಳ ಮೂಲಕ ಪ್ರವೇಶಿಸಿದರು. ಅವರ ಕಥೆಗಳು ಭಾವನಾತ್ಮಕ, ಅತಿರೇಕವಿಲ್ಲದೆ, ಸರಳ ಭಾಷೆಯಲ್ಲಿ ಆದರೆ ಆಳವಾದ ಅರ್ಥವನ್ನು ಹೊತ್ತುಕೊಂಡಿರುತ್ತವೆ. ಮಾನವ ಮನಸ್ಸಿನ ಸೂಕ್ಷ್ಮತೆ, ನೈತಿಕ ಸಂಘರ್ಷಗಳು, ಗ್ರಾಮೀಣ ಬದುಕಿನ ನೈಜ ಚಿತ್ರಣ ಇವೆಲ್ಲವೂ ಮಾಸ್ತಿ ಕಥೆಗಳ ಪ್ರಮುಖ ಲಕ್ಷಣಗಳು. ಸಣ್ಣ ಕಥೆಗಳ ವೈಶಿಷ್ಟ್ಯ. ಮಾಸ್ತಿ ಅವರನ್ನು ಕನ್ನಡ ಸಣ್ಣ ಕಥೆಯ ಪಿತಾಮಹ ಎಂದು ಕರೆಯುವುದಕ್ಕೆ ಸ್ಪಷ್ಟ ಕಾರಣವಿದೆ. ಅವರು ಕಥೆಯನ್ನು ಮನರಂಜನೆಗಾಗಿ ಮಾತ್ರವಲ್ಲ, ಚಿಂತನೆಗೆ ದಾರಿ ಮಾಡುವ ಸಾಧನವಾಗಿ ಬಳಸಿದರು. ಅವರ ಕಥೆಗಳಲ್ಲಿ ಸರಳ ಭಾಷೆ, ಗಂಭೀರ ವಿಷಯ, ನೈತಿಕ ಸಂದೇಶ, ಮಾನವೀಯತೆ ಎಲ್ಲವೂ ಸಮತೋಲನದಲ್ಲಿರುತ್ತದೆ. ಪ್ರಮುಖ ಕಥೆಗಳು ಮತ್ತು ಕೃತಿಗಳು. ಪ್ರಮುಖ ಕೃತಿಗಳು ಮತ್ತು ಪ್ರಕಾರಗಳು. ಕಾದಂಬರಿಗಳು: ಚಿಕ್ಕವೀರ ರಾಜೇಂದ್ರ, ಚನ್ನಬಸವ ನಾಯಕ, ಮಂಗಮ್ಮ ಸಭಾದ, ಮೋಹನ ಮಂದಿರ, ಗೃಹಪತಿಗಳು. ಸಣ್ಣ ಕಥೆಗಳು: ರಂಗನ ಮದುವೆ, ಸಣ್ಣ ಕಥೆಗಳ ಸಂಕಲನ. ದೊಡ್ಡ ಕಥೆಗಳು: ಶೇಷಮ್ಮ, ಸುಬ್ಬಣ್ಣ, ಗೌಡರ ಮಲ್ಲಿ, ರಾಮನವಮಿ, ಮೂಕನ ಮಕ್ಕಳು. ನಾಟಕಗಳು: ತಾಳಿಕೋಟೆ, ಯಶೋಧರ, ಸಾವಿತ್ರಿ, ಕಾಕನ ಕೋಟೆ, ಅನಾರ್ಕಲಿ, ಶ್ರೀರಾಮ ಪಟ್ಟಾಭಿಷೇಕ. ಕವನ ಸಂಕಲನಗಳು: ಬಿನ್ನಹ, ಮನವಿ, ಅರುಣ, ತಾವರೆ, ಸಂಕ್ರಾಂತಿ ಮತ್ತು ನವರಾತ್ರಿ. ಆತ್ಮಕಥನ, ಭಾವ. ಮೊಸರಿನ ಮಂಗಮ್ಮ ಕೃತಿಯು ಗ್ರಾಮೀಣ ಬದುಕಿನ ನೈಜ ಚಿತ್ರಣ ನೀಡುವ ಪ್ರಸಿದ್ಧ ಕಥೆ. ಕೇಳದ ಸಂಗತಿ ಇದು ಸಣ್ಣ ಕಥೆಗಳ ಮಹತ್ವದ ಸಂಕಲನ. ನವತೇಜಸ್ಸು, ಭವ್ಯತೆ ಇವು ಪ್ರಬಂಧ ಸಂಕಲನಗಳು. ಚಿಕ್ಕವೀರ ರಾಜೇಂದ್ರ ಕೃತಿಯು ಕೂರ್ಗ್ ರಾಜವಂಶದ ಹಿನ್ನೆಲೆಯ ಐತಿಹಾಸಿಕ ಕಾದಂಬರಿ. ಚಿಕ್ಕವೀರ ರಾಜೇಂದ್ರ ವಿಶೇಷ ಕೃತಿ. ಚಿಕ್ಕವೀರ ರಾಜೇಂದ್ರ ಕಾದಂಬರಿ ಮಾಸ್ತಿ ಅವರ ಸಾಹಿತ್ಯ ಜೀವನದ ಶಿಖರ. ಇದು ಕೇವಲ ಐತಿಹಾಸಿಕ ಕಥೆಯಲ್ಲ, ಒಂದು ಯುಗದ ಸಾಮಾಜಿಕ ಮತ್ತು ನೈತಿಕ ಚಿತ್ತಾರ. ಈ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಮಾಸ್ತಿ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದ 4ನೇಯ ಕನ್ನಡ ಸಾಹಿತಿ. ಸಾಹಿತ್ಯದ ತತ್ವ ಮತ್ತು ದೃಷ್ಟಿಕೋನ. ಮಾಸ್ತಿಯವರ ಸಾಹಿತ್ಯದ ಮೂಲ ತತ್ವವೇ ಮಾನವೀಯತೆ. ಅವರು ಸಾಹಿತ್ಯವನ್ನು ಸಮಾಜ ಸುಧಾರಣೆಯ ಸಾಧನವಾಗಿ ಕಂಡರು. ಅತಿರೇಕ, ಅಶ್ಲೀಲತೆ ಅಥವಾ ಖಾಲಿ ಮನರಂಜನೆಗೆ ಅವರು ಒಪ್ಪಿಗೆಯನ್ನು ನೀಡಲಿಲ್ಲ. ಸಾಹಿತ್ಯವು ಮನುಷ್ಯನನ್ನು ಒಳ್ಳೆಯವನನ್ನಾಗಿಸಬೇಕು ಎಂಬ ನಂಬಿಕೆ ಅವರ ಬರವಣಿಗೆಯಲ್ಲಿ ಪ್ರತಿಫಲಿಸುತ್ತದೆ. ಮಾಸ್ತಿಯವರಿಗೆ ಸಂದ ಗೌರವಗಳು ಮತ್ತು ಪ್ರಶಸ್ತಿಗಳು. ಜ್ಞಾನಪೀಠ ಪ್ರಶಸ್ತಿ. ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯನ್ನು 1983ರಲ್ಲಿ ಪಡೆದುಕೊಂಡರು. ಪದ್ಮಭೂಷಣ ಪ್ರಶಸ್ತಿ. ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪಂಪ ಪ್ರಶಸ್ತಿ. ರಾಜಸೇವಾಸಕ್ತ ಬಿರುದು. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮತ್ತು ಗೌರವ ಡಾಕ್ಟರೇಟ್. ನಿಧನ ಮತ್ತು ಶಾಶ್ವತ ಸ್ಮರಣೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 1986 ಜೂನ್ 6 ಅಂದರೆ ತಮ್ಮ 95ನೇ ಜನ್ಮದಿನದಿಂದಲೇ ನಿಧನರಾದರು. ಇದು ಅವರ ಜೀವನದ ಅತ್ಯಂತ ವಿಶೇಷ ಸಂಗತಿ. ಆದರೆ ಅವರು ದೇಹದಿಂದ ದೂರವಾದರೂ ಅವರ ಸಾಹಿತ್ಯ ಇಂದಿಗೂ ಜೀವಂತವಾಗಿದೆ.
ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯಕ್ಕೆ ಶಾಶ್ವತ ದಿಕ್ಕು ನೀಡಿದ ಮಹಾನ್ ಚಿಂತಕರು. ಅವರ ಕಥೆಗಳು ನಮ್ಮನ್ನು ಆಲೋಚನೆಗೆ ಒತ್ತಾಯಿಸುತ್ತವೆ, ನೈತಿಕ ಮೌಲ್ಯಗಳನ್ನು ನೆನಪಿಸುತ್ತವೆ. ಇಂದಿನ ಯುವ ಪೀಳಿಗೆಗೂ ಮಾಸ್ತಿ ಅವರ ಸಾಹಿತ್ಯ ಪ್ರೇರಣೆಯ ದೀಪ. ಇಂತಹ ಮಹಾನ್ ಸಾಹಿತಿಗೆ ನಮ್ಮ ಗೌರವಪೂರ್ಣ ನಮನಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ.